ಪ್ರಪಂಚದಲ್ಲಿರುವ ಪ್ರಮುಖ 7 ಖಂಡಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಏಷ್ಯಾ ಖಂಡ. ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಎಂದು ಕರೆಯುತ್ತೇವೆ. ಏಷ್ಯಾ ಖಂಡವು 1 ಡಿಗ್ರಿ 16 ಉತ್ತರದಿಂದ 77 ಡಿಗ್ರಿ 41ರವರೆಗೆ ಉತ್ತರ ಅಕ್ಷಾಂಶ ಹಾಗೂ 26 ಡಿಗ್ರಿ 4 ಅಡಿ ಪೂರ್ವದಿಂದ 169 ಡಿಗ್ರಿ 40 ಅಡಿ ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿರುತ್ತದೆ. ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣ 44.58 ಮಿಲಿಯನ್ ಚದರ ಕಿಲೋಮೀಟರ್ ಆಗಿದೆ. ಏಷ್ಯಾ ಖಂಡದ ಒಟ್ಟು ವಿಸ್ತೀರ್ಣ ಪ್ರಪಂಚದಲ್ಲಿ 33% ಏಷ್ಯಾ ಖಂಡದ ಸುಮಾರು ಜನಸಂಖ್ಯೆ 4.2 ಬಿಲಿಯನ್. ಏಷ್ಯಾ ಖಂಡದ ಒಟ್ಟು ಜನಸಂಖ್ಯೆ ಪ್ರಪಂಚದ ಶೇಕಡ 60% ಹೊಂದಿದೆ. ಏಷ್ಯಾ ಖಂಡದಲ್ಲಿ ಒಟ್ಟು 49 ದೇಶಗಳಿವೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಖಂಡ ಏಷ್ಯಾ ಖಂಡ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ, ಇದು ರಷ್ಯಾದಲ್ಲಿದೆ. ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಗೋಬಿ ಮರುಭೂಮಿ. ಗೋಬಿ ಮರುಭೂಮಿಯು ಮಂಗೋಲಿಯಾ ಮತ್ತು ಚೀನಾ ದೇಶದಲ್ಲಿದೆ. ಪ್ರಪಂಚದ ಮೇಲ್ಛಾವಣಿ ಟಿಬೆಟ್ ಪ್ರಸ್ಥಭೂಮಿ. ಪ್ರಪಂಚದ ಅತಿ ಎತ್ತರದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿಯಾಗಿದೆ. ಟಿಬೆಟ್ ಪ್ರಸ್ಥಭೂಮಿ ಪ್ರಮುಖವಾಗಿ ಏಷ್ಯಾ ಖಂಡದಲ್ಲಿದೆ. ಏಷ್ಯಾದ ಅತಿ ದೊಡ್ಡ ನದಿ ಯಾಂಗ್ಚೆ, ಇದು 6300 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಚೀನಾದ ಕಣ್ಣೀರಿನ ನದಿ ಹ್ಯುವಾಂಗ್ ಹೋ, ಇದನ್ನು ಯೆಲ್ಲೋ ರಿವರ್ ಎಂದು ಕರೆಯುತ್ತಾರೆ. ಇದು 5464 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಟಕ್ಲಾಮಕಾನ್ ಮರುಭೂಮಿ ಚೀನಾ ದೇಶದಲ್ಲಿದೆ. ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು, ಇದು ಉತ್ತರಾಖಂಡದಲ್ಲಿದೆ. ತೆಹರಿ ಅಣೆಕಟ್ಟನ್ನು ಭಾಗೀರಥಿ ನದಿಗೆ ಕಟ್ಟಲಾಗಿದೆ. ಏಷ್ಯಾದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ 1902ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪಿಸಿದೆ. ಏಷ್ಯಾ ಖಂಡದಲ್ಲಿ ಕಾರಾಕೋರಂ ಪರ್ವತಗಳು ಕಂಡುಬರುತ್ತವೆ. ಪ್ರಪಂಚದ ಹೆಚ್ಚಿನ ಜನಸಂಖ್ಯೆ ಹಿಮನದಿಗಳು ಕಂಡುಬರುವುದು ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ. ವಿಪರೀತ ವಾತಾವರಣ, ಮಳೆಯ ಅಭಾವ ಮತ್ತು ಅಲೆಮಾರಿ ದನಗಾಯಿ ಜನ ಈ ಹೇಳಿಕೆ ಮಧ್ಯ ಏಷ್ಯಾದ ಸ್ಟೆಪ್ಪೆಗೆ ಸಂಬಂಧಿಸಿದ್ದಾಗಿದೆ. ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರವಾಗಿದೆ. ಮೃತ ಸಮುದ್ರ ಇರುವುದು ಜೋರ್ಡಾನ್, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಇದರ ಎತ್ತರ 8850 ಮೀಟರ್. ಮೌಂಟ್ ಎವರೆಸ್ಟ್ ಶಿಖರವು ಏಷ್ಯಾದ ನೇಪಾಳ ಮತ್ತು ಟಿಬೆಟ್ ದೇಶಗಳ ನಡುವೆ ಇದೆ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲಿಗರು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಜುಂಕೋ ತ್ಯಾಬಿ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಯುರೋಪ್ ಮತ್ತು ಏಷ್ಯಾ ಖಂಡಗಳ ನಡುವಿನ ದೇಶಗಳು ಟರ್ಕಿ ಮತ್ತು ರಷ್ಯಾ. ಏಷ್ಯಾದ ಅತಿ ವನ ಪ್ರದೇಶ ಏಡೆನ್. ಏಷ್ಯಾದ ಅತಿ ದೊಡ್ಡ ದ್ವೀಪ ಬೋರ್ನಿಯೋ ದ್ವೀಪ. ಪ್ರಪಂಚದ ಅತಿ ದೊಡ್ಡ ಬಂದರು ಚೀನಾದ ಶಾಂಘೈನಲ್ಲಿದೆ. ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್. ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿ ಕ್ಯಾಸ್ಪಿಯನ್ ಸಮುದ್ರ. ಕ್ಯಾಸ್ಪಿಯನ್ ಸಮುದ್ರ ಇರುವುದು ವೆಸ್ಟರ್ನ್ ಏಷ್ಯಾ. ಕ್ಯಾಸ್ಪಿಯನ್ ಸಮುದ್ರವು ರಷ್ಯಾ, ಇರಾನ್, ಅಜರ್ಬೈಜಾನ್, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಗಡಿ ಹೊಂದಿದೆ. ಜನವರಿಯಲ್ಲಿ ಸೈಬೀರಿಯಾದ ವರ್ಕೋಯಾನಸ್ಕ್ 51 ಡಿಗ್ರಿ ಸೆಲ್ಸಿಯಸ್ ಮತ್ತು ಒಮಿಯಾನ್ಕಿ -71 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶವನ್ನು ದಾಖಲಿಸುತ್ತದೆ. ಭಾರತದ ಮೇಘಾಲಯ ರಾಜ್ಯದ ಮೌಸಿನ್ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಪ್ರಥಮ ದೇಶ ಚೀನಾ. ಭಾರತವು ಏಷ್ಯಾದ 2ನೇ ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸುವ ದೇಶ. ಮಧ್ಯ ಸೈಬೀರಿಯಾದಲ್ಲಿರುವ ಕುಜ್ನೆಟ್ಜ್ ಬಯಲು ರಷ್ಯಾ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಭಾಗವಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಸೌದಿ ಅರೇಬಿಯಾ. ಪೆಟ್ರೋಲಿಯಂ ಎಂಬ ಶಬ್ದವು ಪೆಟ್ರಾ ಎಂದರೆ ಕಲ್ಲು ಮತ್ತು ಒಲಿಯಂ ಎಂದರೆ ತೈಲ ಎಂಬ 2 ಲ್ಯಾಟಿನ್ ಭಾಷಾ ಪದಗಳಿಂದ ಸಂಯೋಜಿತವಾಗಿದೆ. ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 96 ಜನರು ಆಗಿದ್ದಾರೆ. ಯುರೋಪ್ ಮತ್ತು ಏಷ್ಯಾಗಳನ್ನು ಒಟ್ಟುಗೂಡಿಸಿ ಯುರೇಷ್ಯಾ ಎನ್ನುವರು. ಏಷ್ಯಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ಸ್ಟೆಪ್ಪಿಸ್ ಎನ್ನುವರು. ಸೂಯೆಜ್ ಕಾಲುವೆ ಪ್ರಮುಖವಾಗಿದೆ. ಇದು ಏಷ್ಯಾವನ್ನು ಆಫ್ರಿಕಾದಿಂದ ಸೂಯೆಜ್ ಕಾಲುವೆ ಬೇರ್ಪಡಿಸುತ್ತದೆ. ಸೂಯೆಜ್ ಕಾಲುವೆ ನಿರ್ಮಾಣವಾದ ವರ್ಷ 1869 ನವೆಂಬರ್ 17ರಂದು. ಸೂಯೆಜ್ ಕಾಲುವೆ ಒಡೆತನ ಈಜಿಪ್ಟ್ ದೇಶದ ಅಧೀನದಲ್ಲಿದೆ. ಸೂಯೆಜ್ ಕಾಲುವೆ ಒಡೆತನವಿರುವ ಸಂಸ್ಥೆ ಸೂಯೆಜ್ ಕೆನಾಲ್ ಅಥಾರಿಟಿ ಆಫ್ ಈಜಿಪ್ಟ್. ನಂತರದ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುತ್ತಾರೆ. ಆಫ್ರಿಕಾ ಖಂಡದ ಒಟ್ಟು ವಿಸ್ತೀರ್ಣ 30 ಮಿಲಿಯನ್ ಚದರ ಕಿಲೋಮೀಟರ್ ಆಗಿದೆ. ಆಫ್ರಿಕಾ ಖಂಡದಲ್ಲಿ ಒಟ್ಟು 54 ದೇಶಗಳಿವೆ. ಆಫ್ರಿಕಾ ಖಂಡದಲ್ಲಿ 800ಕ್ಕೂ ಹೆಚ್ಚು ಭಾಷೆ ಮಾತನಾಡುತ್ತಾರೆ. ಆಫ್ರಿಕನ್ ಒಕ್ಕೂಟದ ಕೇಂದ್ರ ಕಚೇರಿ ಇಥಿಯೋಪಿಯಾ ದೇಶದ ಆಡಿಸ್ ಅಬಾಬಾದಲ್ಲಿದೆ. ಪ್ರಪಂಚದ 2ನೇ ಅತಿ ದೊಡ್ಡ ಖಂಡ ಆಫ್ರಿಕಾ ಖಂಡವಾಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ 2ನೇ ಖಂಡ ಆಫ್ರಿಕಾ ಖಂಡವಾಗಿದೆ. ಆಫ್ರಿಕಾ ಖಂಡದ ಮೇಲೆ ಸಂಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ 3 ವೃತ್ತಗಳು ಹಾದು ಹೋಗಿವೆ.
ಆಫ್ರಿಕಾ ಖಂಡದಲ್ಲಿ ಡ್ರಕನ್ಸ್ಬರ್ಗ್ ಪರ್ವತಗಳು ಕಂಡುಬರುತ್ತವೆ. ಆಫ್ರಿಕಾ ಖಂಡದಲ್ಲಿ ಅಟ್ಲಾಸ್ ಪರ್ವತಗಳು ಕಂಡುಬರುತ್ತವೆ. ಆಫ್ರಿಕಾ ಖಂಡವನ್ನು ಕಗ್ಗತ್ತಲ ಖಂಡ ಎಂದು ಕರೆಯುತ್ತಾರೆ. ಆಫ್ರಿಕಾದ ಅತಿ ಎತ್ತರದ ಶಿಖರ ತಾಂಜೇನಿಯಾ ದೇಶದಲ್ಲಿದೆ. ಇದು ಮೌಂಟ್ ಕಿಲಿಮಾಂಜರೋ ಶಿಖರವಾಗಿದೆ. ಆಫ್ರಿಕಾದ ಅತ್ಯಂತ ತಗ್ಗು ಪ್ರದೇಶ ಅಸಲ್ ಸರೋವರವಾಗಿದೆ. ಕಡಲ್ಗಳ ದೇಶ ಸೋಮಾಲಿಯಾ. ಆಫ್ರಿಕಾ ಖಂಡದ ಬುಡಕಟ್ಟು ಜನಾಂಗಗಳು ಜುಲು, ಮಸಾಯಿ ಮತ್ತು ಬುಷ್ಮನ್. ಕಲಹರಿ ಮರುಭೂಮಿ ಇರುವ ದೇಶಗಳು ಬೋಟ್ಸ್ವಾನ್, ನಮೀಬಿಯಾ, ದಕ್ಷಿಣ ಆಫ್ರಿಕಾ. ಪ್ರಪಂಚದ ಅತಿದೊಡ್ಡ ಮರುಭೂಮಿ ಆಫ್ರಿಕಾ ಖಂಡದ ಸಹರಾ ಮರುಭೂಮಿ. ಪ್ರಪಂಚದ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ಲಿಬಿಯಾ ದೇಶದ ಎಲ್ ಅಜಿಜಿಯಾ 58 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿ ಆಫ್ರಿಕಾದ ಆನೆ. ವಿಕ್ಟೋರಿಯಾ ಜಲಪಾತವು ಆಫ್ರಿಕಾ ಖಂಡದ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ನಡುವೆ ಇದೆ. ವಿಕ್ಟೋರಿಯಾ ಜಲಪಾತವು ಜಾಂಬೇಜಿ ನದಿಗೆ ಸೃಷ್ಟಿಯಾಗಿದೆ. ವಿಕ್ಟೋರಿಯಾ ಜಲಪಾತವು 1983ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದೆ. ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಎಂಬ ಪ್ರದೇಶವು ವಜ್ರಗಳಿಗೆ ಹೆಸರುವಾಸಿಯಾಗಿದೆ. ದಕ್ಷಿಣ ಆಫ್ರಿಕಾದ ಜೊಹಾನ್ಸ್ಬರ್ಗ್ ಎಂಬ ಪ್ರದೇಶವು ಚಿನ್ನಕ್ಕೆ ಹೆಸರುವಾಸಿಯಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಪಿಗ್ಮಿ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. ಪಿಗ್ಮಿ ಬುಡಕಟ್ಟು ಜನಾಂಗವು ಕಾಂಗೋ ನದಿ ಕಣಿವೆಯಲ್ಲಿ ವಾಸಿಸುತ್ತಾರೆ. ಕನ್ನಡಿಯ ಪ್ರತಿಬಿಂಬದಂತೆ ಕಾಣುವ ಖಂಡ ಆಫ್ರಿಕಾ ಖಂಡ. ಪ್ರಪಂಚದ 2ನೇ ಆಳವಾದ ಸರೋವರ ಆಫ್ರಿಕಾ ಖಂಡದ ಟಾಂಗಾನಿಕ್ ಸರೋವರ. ಟಾಂಗಾನಿಕ್ ಸರೋವರವು ಜಾಂಬಿಯಾ, ಬರುಂಡಿ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ದೇಶಗಳಲ್ಲಿ ಕಂಡುಬರುತ್ತದೆ. ಬೋಟ್ಸ್ವಾನಾ ದೇಶವು ವಜ್ರಗಳಿಗೆ ಪ್ರಸಿದ್ಧಿಯಾಗಿದೆ. ಪ್ರಪಂಚದ 24% ಭಾಗದಷ್ಟು ಕಾಫಿ ಉತ್ಪನ್ನವು ಆಫ್ರಿಕಾದಿಂದ ಉತ್ಪಾದನೆಯಾಗುತ್ತದೆ. ಪ್ರಪಂಚದ 50% ಭಾಗದಷ್ಟು ಹೆಚ್ಚು ಕೋಕಾವನ್ನು ಆಫ್ರಿಕಾ ಒಂದೇ ಉತ್ಪಾದಿಸುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ಲಾಟಿನಂ ಉತ್ಪಾದಿಸುವ ದೇಶ ದಕ್ಷಿಣ ಆಫ್ರಿಕಾ. ವಿಶ್ವದ 2ನೇ ಅತಿದೊಡ್ಡ ಎತ್ತರದ ಜಲಪಾತ ಆಫ್ರಿಕಾ ಖಂಡದ ಟುಗೆಲಾ ಜಲಪಾತವಾಗಿದೆ. ವಿಶ್ವ ಪ್ರಸಿದ್ಧ ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿದೆ. ಟುಗೆಲಾ ಫಾಲ್ಸ್ ಇರುವುದು ರಾಯಲ್ ನ್ಯಾಷನಲ್ ಪಾರ್ಕ್, ದಕ್ಷಿಣ ಆಫ್ರಿಕಾದಲ್ಲಿ. ಆಫ್ರಿಕಾ ಖಂಡದಲ್ಲಿರುವ ಪ್ರಮುಖ ನದಿಗಳು ನೈಲ್ ನದಿ, ಇದು ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿಯಾಗಿದೆ. ಕಾಂಗೋ ನದಿ, ನೈಜರ್ ನದಿ, ಜಾಂಬೇಜಿ ನದಿ, ಸೆನೆಗಲ್ ನದಿ, ಆರೆಂಜ್ ನದಿ, ಲಿಂಪೋಪೋ ನದಿ. ಈ 7 ನದಿಗಳು ಆಫ್ರಿಕಾ ಖಂಡದ ಅತಿ ಉಪಯುಕ್ತ ಪ್ರಮುಖ ನದಿಗಳಾಗಿವೆ. ನಂತರ 3ನೇ ಖಂಡ ಉತ್ತರ ಅಮೆರಿಕಾ ಖಂಡವಾಗಿದೆ. ಇದನ್ನು ಪ್ರೈರೀಸ್ಗಳ ನಾಡು ಎಂದು ಕರೆಯುತ್ತಾರೆ. ಉತ್ತರ ಅಮೆರಿಕಾ ಖಂಡದಲ್ಲಿ 23 ಸಾರ್ವಭೌಮ ದೇಶಗಳಿವೆ. ಉತ್ತರ ಅಮೆರಿಕಾ ಖಂಡದ ಪ್ರಮುಖ ದೇಶಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ, ಕೆನಡಾ ಮತ್ತು ಮೆಕ್ಸಿಕೋ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ಒಟ್ಟು ರಾಜ್ಯಗಳು 50. ಉತ್ತರ ಅಮೆರಿಕಾವನ್ನು ಪ್ರೈರೀಸ್ಗಳ ನಾಡು ಎನ್ನುವರು, ಏಕೆಂದರೆ ಇದು ಸಮಶೀತೋಷ್ಣ ವಲಯದಲ್ಲಿ ಬರುವುದಾಗಿದೆ. ಪ್ರಪಂಚದ ಗೋಧಿಯ ಖನಿಜ ಅಥವಾ ರೊಟ್ಟಿಯ ಬುಟ್ಟಿ ಉತ್ತರ ಅಮೆರಿಕಾ ಆಗಿದೆ. ಉತ್ತರ ಅಮೆರಿಕಾದ ಅತಿ ಎತ್ತರದ ಶಿಖರ ದೆನಾಲಿ ಮೌಂಟ್ ಮ್ಯಾಕ್ಕಿನ್ಲೆ. ಮೌಂಟ್ ಮ್ಯಾಕ್ಕಿನ್ಲೆ ಶಿಖರ ಇರುವುದು ಅಲಾಸ್ಕಾ. ಉತ್ತರ ಅಮೆರಿಕಾ ಖಂಡದ ಅತಿ ತಗ್ಗಾದ ಭಾಗ ಮೃತ್ಯು ಕಣಿವೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಹರಿಕೇನ್ಸ್ ಬಿರುಗಾಳಿಯುಕ್ತ ಪ್ರದೇಶವಿದೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಟರ್ನಾಡೋ ಬಿರುಗಾಳಿಯುಕ್ತ ಪ್ರದೇಶವಿದೆ. ಉತ್ತರ ಅಮೆರಿಕಾ ಖಂಡದ ಅತಿ ಉದ್ದವಾದ ಪರ್ವತ ರಾಕಿ ಪರ್ವತ. ಉತ್ತರ ಅಮೆರಿಕಾ ಖಂಡದ ಅತ್ಯಂತ ದೊಡ್ಡ ನದಿ ಮಿಸಿಸಿಪ್ಪಿ ನದಿ. ಮಿಸಿಸಿಪ್ಪಿ ನದಿಯ ಪ್ರಮುಖ ಉಪನದಿ ಮಿಸ್ಸೌರಿ ನದಿ. ಮಿಸಿಸಿಪ್ಪಿ ನದಿಯು ಪಕ್ಷಿಪಾದದ ಡೆಲ್ಟಾವನ್ನು ನಿರ್ಮಿಸಿದೆ. ಪ್ರಪಂಚದ ಅತಿ ಚಿಕ್ಕ ನದಿ ರೋಯೋ ನದಿ. ಅಮೆರಿಕಾ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. ಸುಪೀರಿಯರ್ ಸರೋವರ ಕೆನಡಾ ಮತ್ತು ಅಮೆರಿಕಾ ದೇಶದಲ್ಲಿದೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಉತ್ತರ ಅಮೆರಿಕಾ ಖಂಡದ ಗ್ರೀನ್ಲ್ಯಾಂಡ್ ದ್ವೀಪ. ಗ್ರೀನ್ಲ್ಯಾಂಡ್ ದ್ವೀಪವು ಡೆನ್ಮಾರ್ಕ್ ದೇಶದ ಅಧೀನದಲ್ಲಿದೆ. ಡೆನ್ಮಾರ್ಕ್ ದೇಶದ ರಾಜಧಾನಿ ಕೋಪನ್ಹೇಗನ್. ಅಲೆಕ್ಸಾಂಡರ್ ದ್ವೀಪಗಳು ಉತ್ತರ ಅಮೆರಿಕಾದಲ್ಲಿದೆ. ಪ್ರಪಂಚದ ಸಕ್ಕರೆಯ ಖನಿಜ ಉತ್ತರ ಅಮೆರಿಕಾ ಖಂಡದ ಕ್ಯೂಬಾ. ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ. ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನವು ಅಮೆರಿಕಾ ದೇಶದಲ್ಲಿದೆ. ಇದು 1978ರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ. ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಓಲ್ಡ್ ಫೇತ್ಫುಲ್ ಗೈಸರ್ ಎಂಬ ಬಿಸಿನೀರಿನ ಬುಗ್ಗೆಗಳು ಕಂಡುಬರುತ್ತವೆ. ಪಂಚ ಸರೋವರಗಳ ನಾಡು ಉತ್ತರ ಅಮೆರಿಕಾ ಖಂಡ. ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್, ಈರಿ, ಸುಪೀರಿಯರ್ ಎಂಬ ಹೋಮ್ಸ್ ಅಂತಕ್ಕಂಥ 5 ಸರೋವರಗಳಿವೆ. ನಯಾಗರ ಜಲಪಾತವು ಉತ್ತರ ಅಮೆರಿಕಾ ಖಂಡದ ಕೆನಡಾ ಮತ್ತು ಅಮೆರಿಕಾ ದೇಶದಲ್ಲಿದೆ. ಗ್ರ್ಯಾಂಡ್ ಕ್ಯಾನಿಯನ್ ಎಂಬ ತಗ್ಗು ಪ್ರದೇಶವು ಅಮೆರಿಕದ ಅರಿಜೋನಾ ಪ್ರದೇಶದಲ್ಲಿದೆ. ಗ್ರ್ಯಾಂಡ್ ಕ್ಯಾನಿಯನ್ ಎಂಬ ತಗ್ಗು ಪ್ರದೇಶವು ಕೊಲೊರಾಡೋ ನದಿಗೆ ಸಂಬಂಧಿಸಿದೆ. ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಗ್ರ್ಯಾಂಡ್ ಕ್ಯಾನಿಯನ್ನನ್ನು ಕರೆಯಲಾಗುತ್ತದೆ. ಉತ್ತರ ಅಮೆರಿಕದ ಪೆನ್ಸಿಲ್ವೇನಿಯಾದ ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಎನ್ನುವರು. ಅಮೆರಿಕದ ಚಿಕಾಗೋ ನಗರವನ್ನು ಕೈಗಾರಿಕಾ ನಗರ ಎನ್ನುವರು. ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಬೇರಿಂಗ್ ಜಲಸಂಧಿ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡವನ್ನು ಪ್ರತ್ಯೇಕಿಸುತ್ತದೆ. ಬೇರಿಂಗ್ ಜಲಸಂಧಿಯು ಪೆಸಿಫಿಕ್ ಸಾಗರದಲ್ಲಿದೆ. ಬೇರಿಂಗ್ ಜಲಸಂಧಿಯ ಮೇಲೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗಿದೆ. ಮುಂದಿನ ಖಂಡ ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕವನ್ನು ಆ್ಯಂಡೀಸ್ಗಳ ನಾಡು ಎಂದು ಕರೆಯುತ್ತಾರೆ. ಪ್ರಪಂಚದ ಅತಿ ಎತ್ತರದ ಜಲಪಾತ ಏಂಜಲ್ ಜಲಪಾತ. ಏಂಜಲ್ ಜಲಪಾತವು ದಕ್ಷಿಣ ಅಮೆರಿಕಾ ಖಂಡದ ವೆನಿಜುವೆಲಾ ದೇಶದಲ್ಲಿದೆ. ಏಂಜಲ್ ಜಲಪಾತದ ಎತ್ತರ 974 ಮೀಟರ್. ಏಂಜಲ್ ಜಲಪಾತವು ಒರಿನೋಕೊ ನದಿಯ ಉಪನದಿ ಚುರುನ್ ನದಿಗೆ ಸೃಷ್ಟಿಯಾಗಿದೆ. ಪ್ರಪಂಚದ ಕಾಫಿಯ ಬಂದರು ದಕ್ಷಿಣ ಅಮೆರಿಕಾ ಖಂಡದ ರಿಯೋ ಡಿ ಜನೈರೊ ಬಂದರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಬ್ರೆಜಿಲ್ ಆಗಿದೆ.
ಪ್ರಪಂಚದ ಕಾಫಿಯ ಪಾತ್ರೆಯ ಬ್ರೆಜಿಲ್ನ ಪೆಜೆಂಟಾದಲ್ಲಿ ಸಾವಿರಾರು ಕಾಫಿ ತೋಟಗಳಿವೆ. ಕೊಪಕಬೌನಾ ಬೀಚ್ ಇರುವುದು ರಿಯೋ ಡಿ ಜನೈರೋ ಬಂದರು. ಅಟಕಾಮಾ ಮರುಭೂಮಿ ಇರುವುದು ದಕ್ಷಿಣ ಅಮೆರಿಕದ ಖಂಡದ ಚಿಲಿ ದೇಶದಲ್ಲಿದೆ. ಅಟಕಾಮಾ ಮರುಭೂಮಿ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿದೆ. ಅಟಕಾಮಾ ಮರುಭೂಮಿಯಲ್ಲಿ 200 ವರ್ಷಗಳಿಂದ ಮಳೆ ಬಂದಿಲ್ಲ. ಜುನಿನ್ ಸರೋವರ ಇರುವುದು ಪೆರು. ಪೆರುಕೋಚ್ ಸರೋವರ ಇರುವುದು ಪೆರು. ಪೂಪಾ ಸರೋವರ ಇರುವುದು ಬೊಲಿವಿಯಾ. ಪ್ರಪಂಚದ ಅತಿ ಉದ್ದವಾದ ಪರ್ವತಗಳು ದಕ್ಷಿಣ ಅಮೆರಿಕದ ಖಂಡದ ಆಂಡೀಸ್ ಪರ್ವತಗಳಾಗಿವೆ. ದಕ್ಷಿಣ ಅಮೆರಿಕದ ಪ್ರಮುಖ ನದಿಗಳು ಅಮೆಜಾನ್ ನದಿ, ಒರಿನೊಕೊ ನದಿ, ಪರಾನಾ ನದಿ, ಪರಗ್ವೆ ನದಿ, ಉರುಗ್ವೆ ನದಿ. ಪ್ರಪಂಚದ ಅತಿ ದೊಡ್ಡ ನದಿ ಮತ್ತು ಎರಡನೇ ಉದ್ದವಾದ ನದಿ ಅಮೆಜಾನ್ ನದಿ. ಅಮೆಜಾನ್ ನದಿಯ ಒಟ್ಟು ಉದ್ದ 6450 ಕಿಲೋಮೀಟರ್. ಅಮೆಜಾನ್ ನದಿಯ ಉಗಮ ಸ್ಥಾನ ಆಂಡೀಸ್ ಪರ್ವತ. ಅಮೆಜಾನ್ ನದಿಯಿಂದ ಅಮರಾಜನ್ ನದಿ ದ್ವೀಪ ಸೃಷ್ಟಿಯಾಗಿದೆ. ದಕ್ಷಿಣ ಅಮೆರಿಕ ಖಂಡದ ಅರ್ಜೆಂಟೈನಾ ದೇಶದಲ್ಲಿ ಪಂಪಾಸ್ ಎಂಬ ಹುಲ್ಲುಗಾವಲು ಪ್ರದೇಶವಿದೆ. ದಕ್ಷಿಣ ಅಮೆರಿಕ ಖಂಡದ ಬ್ರೆಜಿಲ್ ದೇಶದಲ್ಲಿ ಕಾಂಪಾಸ್ ಎಂಬ ಹುಲ್ಲುಗಾವಲು ಪ್ರದೇಶವಿದೆ. ಪನಾಮ ಕಾಲುವೆ. ಪನಾಮ ಕಾಲುವೆಯು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಪ್ರತ್ಯೇಕಿಸುತ್ತದೆ. ಪನಾಮ ಕಾಲುವೆಯು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಜೋಡಿಸುತ್ತದೆ. ಮುಂದಿನ ಪ್ರಮುಖ ಖಂಡ ಯುರೋಪ್ ಖಂಡವಾಗಿದೆ. ಯುರೋಪ್ ಖಂಡವನ್ನು ಏಷ್ಯಾದ ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ. ಯುರೋಪ್ ಖಂಡದಲ್ಲಿ ಒಟ್ಟು 50 ದೇಶಗಳಿವೆ. ಯುರೋಪ್ ಖಂಡದ ಜರ್ಮನಿ ಮತ್ತು ಡೆನ್ಮಾರ್ಕ್ ನಡುವೆ ಕೀಲ್ ಕಾಲುವೆ ಇದೆ. ಪ್ರಪಂಚದ ಎರಡನೇ ಅತಿ ಚಿಕ್ಕ ಖಂಡ ಯುರೋಪ್ ಖಂಡ. ಯುರೋಪ್ ಖಂಡದ ಅತಿ ದೊಡ್ಡ ನದಿ ವೋಲ್ಗಾ ನದಿ. ಯುರೋಪ್ ಖಂಡದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಲದೋಗ ಸರೋವರ. ಸಹಸ್ರ ಸರೋವರಗಳ ನಾಡು ಫಿನ್ಲ್ಯಾಂಡ್. ಮಧ್ಯರಾತ್ರಿ ಸೂರ್ಯೋದಯದ ನಾಡು ನಾರ್ವೆ. ಯುರೋಪ್ ಖಂಡದ ಅತಿ ಎತ್ತರದ ಶಿಖರ ಮೌಂಟ್ ಎಲ್ಬ್ರೂಸ್. ಮೌಂಟ್ ಎಲ್ಬ್ರೂಸ್ ಇರುವುದು ರಷ್ಯಾ. ವಾಟರ್ಲೂ ಎಂಬ ಯುದ್ಧಭೂಮಿ ಬೆಲ್ಜಿಯಂ ದೇಶದಲ್ಲಿದೆ. ವಾಟರ್ಲೂ ಕದನ ನಡೆದ ವರ್ಷ 1815. ದಕ್ಷಿಣ ಜರ್ಮನಿ ದೇಶದಲ್ಲಿ ಬ್ಲಾಕ್ ಫಾರೆಸ್ಟ್ ಎಂಬ ಪರ್ವತ ಇದೆ. ಯುರೋಪಿನ ಯುದ್ಧಭೂಮಿ ಬೆಲ್ಜಿಯಂ. ಯುರೋಪಿನ ಆಟದ ಮೈದಾನ ಸ್ವಿಟ್ಜರ್ಲೆಂಡ್. ಪ್ರಥಮ ಮಹಾಯುದ್ಧದ ನಂತರ ಯುರೋಪ್ ಖಂಡವು ರಾಷ್ಟ್ರೀಯತೆ ಎಂಬ ಆಕ್ರಮಣಕಾರಿ ನೀತಿಯನ್ನು ಬಳಸಿತು. ಪ್ರಪಂಚದ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ ದೇಶ ಇರುವ ಖಂಡ ಯುರೋಪಿಯನ್ ಖಂಡ. ಯುರೋಪ್ ಖಂಡದಲ್ಲಿ ಕಕಾಪಸ್ ಪರ್ವತಗಳು ಕಂಡುಬರುತ್ತವೆ. ಪೋ ನದಿಯು ಇಟಲಿ ದೇಶದಲ್ಲಿ ಹರಿಯುತ್ತದೆ. ಯುರೋಪಿನ ಉತ್ತರದಲ್ಲಿರುವ ದೇಶಗಳು ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್. ಯುರೋಪಿಯನ್ ಯೂನಿಯನ್ನಲ್ಲಿ 27 ದೇಶಗಳು ಇವೆ. ರಷ್ಯಾ ಮತ್ತು ಉಕ್ರೇನ್ ಪಕ್ಕಪಕ್ಕದ ರಾಷ್ಟ್ರಗಳಾಗಿದ್ದು ಇವು ಇತ್ತೀಚೆಗೆ ನಡೆದ ಪ್ರಚಲಿತ ಘಟನೆಯ ಸಂಬಂಧಿಸಿದೆ. ಮುಂದಿನ ಖಂಡ ಅಂಟಾರ್ಟಿಕಾ ಖಂಡ. ಇದನ್ನು ಶ್ವೇತ ಭೂಖಂಡ ಎಂದು ಕರೆಯುವರು. ಅಂಟಾರ್ಟಿಕಾ ಖಂಡವನ್ನು ಜೇಮ್ಸ್ ಕುಕ್ ಎಂಬ ವ್ಯಕ್ತಿ ಶೋಧಿಸಿದನು. ದಕ್ಷಿಣ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಅಮುಂಡ್ಸನ್. ಅಮೆರಿಕದ ನೌಕಾಪಡೆಯ ಅಡ್ಮಿರಲ್ ರಿಚರ್ಡ್ ಇಬರ್ಡ್ ಅಂಟಾರ್ಕ್ಟಿಕ್ ಖಂಡದ ಸಂಶೋಧನೆಗಾಗಿ ವಿಮಾನದ ಮೂಲಕ ಮೊದಲ ಬಾರಿಗೆ ತಲುಪಿದನು. ಅಂಟಾರ್ಟಿಕಾ ಖಂಡವನ್ನು ವಿಜ್ಞಾನಿಗಳ ಖಂಡ ಎಂದು ಕರೆಯುತ್ತಾರೆ. ಇದನ್ನು ಸಂಶೋಧನಾ ಖಂಡ, ಬಿಳಿ ಖಂಡ, ಶ್ವೇತಖಂಡ, ವೇಳಾ ವಲಯಗಳಲ್ಲಿಲ್ಲದ ಏಕೈಕ ಖಂಡ ಎಂದು ಕರೆಯುತ್ತಾರೆ. ಅಂಟಾರ್ಟಿಕಾ ಖಂಡವು ಜನವಸತಿಯನ್ನು ಹೊಂದಿಲ್ಲ. ವಿಜ್ಞಾನಿಗಳು ಬ್ರೂಮ್ ಬರ್ಟಿಯೆನ್ಸಿಸ್ ಎಂಬ ಹೆಸರಿನ ಓಸ್ ಜಾತಿಯ ಒಂದು ಪ್ರಕಾರವನ್ನು ಅಂಟಾರ್ಟಿಕಾದಲ್ಲಿ ಶೋಧಿಸಿದ್ದಾರೆ. ಜಗತ್ತಿನ ಅತಿದೊಡ್ಡ ಹಿಮನದಿ ಲ್ಯಾಂಬರ್ಟ್ ಹಿಮನದಿ. ಅಂಟಾರ್ಟಿಕಾ ಖಂಡದ ಅತಿ ಎತ್ತರದ ಪರ್ವತ ವಿನ್ಸನ್ ಮ್ಯಾಸಿವ್. ಅಂಟಾರ್ಟಿಕಾ ಖಂಡದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರಗಳು ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ. ಅಂಟಾರ್ಟಿಕಾ ಖಂಡದಲ್ಲಿರುವ ಪ್ರಿಯದರ್ಶಿನಿ ಸರೋವರ ಭಾರತಕ್ಕೆ ಸಂಬಂಧಿಸಿದೆ. ಅಂಟಾರ್ಟಿಕಾ ಖಂಡವು 98% ಭಾಗ ಹಿಮಾವೃತವಾಗಿದೆ. ಅಂಟಾರ್ಟಿಕಾ ಖಂಡದಲ್ಲಿ ಪ್ರಪಂಚದ 90% ಭಾಗದ ಸಿಹಿ ನೀರು ಮಂಜುಗಡ್ಡೆಯ ರೂಪದಲ್ಲಿದೆ. ಅಂಟಾರ್ಟಿಕಾ ಖಂಡದಲ್ಲಿರುವ ಜ್ವಾಲಾಮುಖಿ ಪರ್ವತ ಮೌಂಟ್ ಎರೆಬಸ್. ಮೌಂಟ್ ಎರೆಬಸ್ ಜ್ವಾಲಾಮುಖಿ ಪರ್ವತವು ಇರುವ ದ್ವೀಪ ರಾಸ್ ದ್ವೀಪ. ಟ್ರಾನ್ಸ್ ಅಂಟಾರ್ಕ್ಟಿಕ್ ಪರ್ವತ ಸರಣಿಗಳ ವಿರುದ್ಧ ಅಂಚಿನಲ್ಲಿ 2 ದೊಡ್ಡ ಕಾರ್ಯಗಳಿವೆ: ರಾಸ್ ಸಮುದ್ರ ಮತ್ತು ವೆಡೆಲ್ ಸಮುದ್ರ. ಓಸ್ಟಾಕ್ ಪ್ರದೇಶವು ಅಂಟಾರ್ಟಿಕಾ ಖಂಡದಲ್ಲಿದೆ. ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ ಓಸ್ಟಾಕ್. ಇದು -89°C ಹೊಂದಿದೆ. ಪೆಂಗ್ವಿನ್ಗಳು ತಮ್ಮ ಸಂತಾನಾಭಿವೃದ್ಧಿಗಾಗಿ ಕಲ್ಲು ಪೊಟರೆಗಳಲ್ಲಿ ನಿರ್ಮಿಸಿಕೊಂಡ ಗೂಡುಗಳಿಗೆ ರೂಕರಿ ಎನ್ನುವರು. ಕ್ಯಾಪ್ಟನ್ ಜಾನ್ ಡೇವಿಸ್ ಎಂಬ ವ್ಯಕ್ತಿ ಮೊಟ್ಟಮೊದಲ ಬಾರಿಗೆ ಅಂಟಾರ್ಕ್ಟಿಕ್ ಖಂಡದ ಮೇಲೆ ಪಾದಾರ್ಪಣೆಯನ್ನು ಮಾಡಿದನು. ಜಗತ್ತಿನ ಒಟ್ಟು ಖಂಡಗಳಲ್ಲಿ ಕೊನೆಯ ಖಂಡ ಆಸ್ಟ್ರೇಲಿಯಾ ಖಂಡ. ಇದು ಸಮತಟ್ಟಾದ ಭೂಖಂಡವಾಗಿದೆ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ. ಪ್ರಪಂಚದ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾ ಖಂಡವನ್ನು ಕಂಡುಹಿಡಿದವರು ಜೇಮ್ಸ್ ಕುಕ್. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗರೂ. ಆಸ್ಟ್ರೇಲಿಯಾ ದೇಶದ ಪ್ರಮುಖ ನದಿಗಳು ಮರ್ರೆ ನದಿ, ಡಾರ್ಲಿಂಗ್ ನದಿ. ಆಸ್ಟ್ರೇಲಿಯಾ ದೇಶದ ಈಶಾನ್ಯ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆ. ಇದು ಪ್ರಪಂಚದ ಅತಿ ದೊಡ್ಡ ಹವಳದ ದ್ವೀಪವಾಗಿದೆ. ಆಸ್ಟ್ರೇಲಿಯಾದ ಅತಿ ಎತ್ತರದ ಶಿಖರ ಕೋಸಿವಿಸ್ಕೋ ಶಿಖರವಾಗಿದೆ. ಆಸ್ಟ್ರೇಲಿಯಾವನ್ನು ಮರುಭೂಮಿಗಳ ಖಂಡ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದಲ್ಲಿರುವ ಪ್ರಮುಖ ಮರುಭೂಮಿಗಳು ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ, ಸ್ಯಾಂಡಿ ಮರುಭೂಮಿ, ತನಾಮಿ ಮರುಭೂಮಿ, ಸಿಂಪ್ಸನ್ ಮರುಭೂಮಿ, ಗಿಬ್ಸನ್ ಮರುಭೂಮಿಯಾಗಿದೆ. ಕಿಂಬರ್ಲೆ ಪ್ರಸ್ಥಭೂಮಿ ಇರುವುದು ಆಸ್ಟ್ರೇಲಿಯಾದಲ್ಲಿ. ಆರ್ಟಿಸಿಯನ್ ಬಾವಿಗಳು ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಹೊಂದಿರುವ ದೇಶ ಆಸ್ಟ್ರೇಲಿಯಾವಾಗಿದೆ.
ಪ್ರಪಂಚದಲ್ಲಿ ಅತಿ ಹೆಚ್ಚು ಉಣ್ಣೆಯನ್ನು ಉತ್ಪಾದಿಸುವ ದೇಶ ಕೂಡ ಆಸ್ಟ್ರೇಲಿಯಾ. ಐರಿಸ್ ಸರೋವರ ಇರುವುದು ಆಸ್ಟ್ರೇಲಿಯಾದಲ್ಲಿ. ಐರ್ ಸರೋವರ ಇರುವುದು ಆಸ್ಟ್ರೇಲಿಯಾದಲ್ಲಿ. ವುಡ್ಸ್ ಸರೋವರ ಇರುವುದು ಆಸ್ಟ್ರೇಲಿಯಾದಲ್ಲಿ. ಅಯರ್ ಶಿಲೆಗಳು ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ. ಪ್ರಪಂಚದ ಅತಿದೊಡ್ಡ ಏಕಶಿಲಾ ಬೆಟ್ಟ ಉಲೂರು ಏಕಶಿಲಾ ಬೆಟ್ಟ, ಇದು ಆಸ್ಟ್ರೇಲಿಯಾದಲ್ಲಿದೆ. ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯದ ಹುಲ್ಲುಗಾವಲಿಗೆ ಸವನ್ನಾ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ಡೌನ್ಸ್ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದ ಅತಿದೊಡ್ಡ ಪಕ್ಷಿ ಎಮು ಪಕ್ಷಿ. ಆಸ್ಟ್ರೇಲಿಯಾವನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎಂದು ಕೂಡ ಕರೆಯುತ್ತಾರೆ. ಆಸ್ಟ್ರೇಲಿಯಾ ದೇಶವನ್ನು ಪಶುಪಾಲನಾ ದೇಶವೆಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾ ದೇಶವು ಹೆಚ್ಚಿನ ಯುರೇನಿಯಂ ನಿಕ್ಷೇಪ ಹೊಂದಿದೆ. ಆಸ್ಟ್ರೇಲಿಯಾ ದೇಶದಲ್ಲಿರುವ ಪ್ರಮುಖ ನಗರಗಳು ಸಿಡ್ನಿ, ಬ್ರಿಸ್ಬೇನ್, ಮೆಲ್ಬೋರ್ನ್, ಅಡಿಲೇಡ್, ಪರ್ತ್. ಆಸ್ಟ್ರೇಲಿಯಾ ಕೈಗಾರಿಕಾ ಪಟ್ಟಣ ಸಿಡ್ನಿ. 2032ರ ಒಲಿಂಪಿಕ್ ಕ್ರೀಡಾಕೂಟ ನಡೆಯುವುದು ಕೂಡ ಆಸ್ಟ್ರೇಲಿಯಾ ದೇಶದ ಬ್ರಿಸ್ಬೇನ್ನಲ್ಲಿ. ಪ್ರಪಂಚದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮೆಲ್ಬೋರ್ನ್ನಲ್ಲಿದೆ. ಆಸ್ಟ್ರೇಲಿಯಾ ಮಾರ್ಸುಪಿಯಾಲ್ಸ್ ಎಂಬ ವರ್ಗದ ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಡುವಿನ ಸಮುದ್ರ ಟಾಸ್ಮನ್. 1893ರಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿದ ಪ್ರಪಂಚದ ಮೊದಲ ದೇಶ ನ್ಯೂಜಿಲೆಂಡ್.